ನಮಸ್ಕಾರ. ಭೀಮಾ ತೀರದ ದ್ವೇಷಕ್ಕೆ ಅಂತ್ಯನೇ ಇಲ್ವಾ? 40ರಿಂದ 50 ವರ್ಷವಾದರೂ ಅಲ್ಲಿ ರಕ್ತ ಚೆಲ್ತಾನೇ ಇದೆ. ಗುಂಡಿನ ಸದ್ದು ಕೇಳ್ತಾನೇ ಇದೆ. ಚಡಚಣ ಫ್ಯಾಮಿಲಿ, ಸಾಹುಕಾರ್ ಭೈರಗೊಂಡ ಫ್ಯಾಮಿಲಿ ಅಂದ್ರೆ ಭೀಮಾ ತೀರದಲ್ಲಿ ಭೂಕಂಪನ ಸೃಷ್ಟಿಯಾಗುತ್ತೆ. ಕಣ್ಣಲ್ಲೇ ಬೆಂಕಿ ಕಾರೋರು ಸ್ವಲ್ಪ ಸುಮ್ಮನಾಗಿದ್ದಾರೆ ಅಂದ್ರೆ ಅದರ ಅರ್ಥ ಮತ್ಯಾರದ್ದೋ ಹತ್ಯೆಗೆ ಮುಹೂರ್ತ ಇಟ್ಟಿದ್ದಾರೆ ಅಂತಾನೆ. ಇದು ನಿಜ ಅನ್ನಿಸಿದ್ದು ಸಾಹುಕಾರ ಭೈರಗೊಂಡನ ಮೇಲೆ ನಡೆದ ಗುಂಡಿನ ದಾಳಿಯಿಂದ. ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು. ಸಾಹುಕಾರ್ ಭೈರಗೊಂಡ ಮೇಲೆ ಗುಂಡಿನ ದಾಳಿ. ಕಂಡವರಿಗೆಲ್ಲ ಗುಂಡೇಟು. ರಕ್ತ ಚರಿತ್ರೆ ಮತ್ತೆ ಓಪನ್. ನವೆಂಬರ್ 2, 2020 ಸೋಮವಾರ ಮಧ್ಯಾಹ್ನ 3:45 ಆಗಿತ್ತೇನು. ವಿಜಯಪುರದ BLDE ಆಸ್ಪತ್ರೆಗೆ ಒಂದು ಫಾರ್ಚುನರ್ ಕಾರ್ ಬಂದಿತ್ತು. ಆ ಕಾರ್ನಲ್ಲಿದ್ದ ಓರ್ವ ವ್ಯಕ್ತಿಗೆ ತುಂಬಾನೇ ಗಂಭೀರ ಪ್ರಮಾಣದ ಗಾಯಗಳಾಗಿದ್ದವು. ಮೈ ಮೇಲಿನ ಬಿಳಿ ಬಟ್ಟೆ ಅವನ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಅಂದಹಾಗೆ ಹೀಗೆ ರಕ್ತ ಸಿಕ್ತವಾಗಿರೋ ಈ ವ್ಯಕ್ತಿ ಯಾರು ಅಂದ್ರ ಆತ ಮತ್ತಿನ್ಯಾರು ಅಲ್ಲ, ಭೀಮಾ ತೀರದಲ್ಲಿ ದೊಡ್ಡ ಸೌಂಡ್ ಮಾಡಿರೋ ಸಾಹುಕಾರ ಅಲಿಯಾಸ್ ಮಹಾದೇವ ಭೈರಗೊಂಡ ಸಾಹುಕಾರ. ಮಹಾದೇವ ಭೈರಗೊಂಡ ಸಾಹುಕಾರ. ಭೀಮಾ ತೀರದಲ್ಲಿ ಭೈರಗೊಂಡ ಸಾಹುಕಾರ ಅಂದ್ರೆ ಸುತ್ತಮುತ್ತ 10 ಹಳ್ಳಿನೂ ಗಢ ಅಂತ ನಡುಗುತ್ತೆ. ಅಯ್ಯೋ, ಸಾಹುಕಾರರು ಬಂದ್ರು ಅಂತ ಕುಂತವರು ಎದ್ದು ನಿಲ್ತಾರೆ, ಎದ್ದವರು ಕೈ ಕಟ್ಟಿ ನಿಲ್ತಾರೆ. ಇಂಥ ಮಹಾದೇವ ಭೈರಗೊಂಡ ಸಾಹುಕಾರ ರಕ್ತದ ಮಡುವಿನಲ್ಲಿ ಬಿದ್ದು ವಿಲ ಅಂತ ಒದ್ದಾಡ್ತಿದ್ದ. ಕೆಲಸಕ್ಕೆ ಬಂದಿದ್ದೆವು, ಹೊಳ್ಳಿ ಹೊಂಟಿದ್ರೆ ಗಾಡಿ ಮುಂದಾಗಿತ್ತು. ಏಕದಮ್ ಟಿಪ್ಪರ್ ತಂದು ಮಾಡಿ ಅಟ್ಯಾಕ್ ಮಾಡಿ ಹಿಂಗೆ ಮ್ಯಾಗ ಗುಂಡಿನ ದಾಳಿ, ಕಲ್ಲಿನ ದಾಳಿ, ಆಕ್ಸಿಡೆಂಟ್ 3 ಥರ ಮಾಡಿ ಒಂದು 20 ಜನ ಹಿಂಗೆ ಹಲ್ಲೆ ಮಾಡ್ಲಿಕ್ಕತ್ರಿ. ಮತ್ತೆ ಎಷ್ಟು ಜನ ಇದ್ರು? ಒಂದು 20 ಜನ ಇದ್ರು. ಎಲ್ಲಿ ಗುಂಡು ಹಾರಿಸಿದ್ರೆ ಆಮೇಲೆ? ಗುಂಡು ಇತ್ತು, ಹೊತ್ತಿನ ನೆಲ ಇತ್ತು. ಎಲ್ಲಿ ಬಿಡೋದು ಸಾವುಕಾರ? ಎಲ್ಲಿ ಬಡೋದು ನಮ್ಗೆ ಗೊತ್ತಿಲ್ಲ. ಒಟ್ಟು ಗಾಡಿ ರಕ್ತಸ್ರಾವಾಗಿತ್ತು. ನಮ್ಮ ಗುಂಡು ಬಡದು ಗೊತ್ತಿಲ್ಲ. ನಾವು ದವಾಖಾನೆ ಟ್ರೀಟ್ಮೆಂಟ್ ಆಗೋಕ್ಕೆ ಬರ್ತೀವಿ. ಯಾರ ಮೇಲೆ ಸಂಶಯ? ಚರ್ಚೆ ಅಂದವ್ರು ಮಂತನ ಮೇಲೆ ಸಂಶಯ. ಏನು ಮೊದಲು ಏನಾರು ಮತ್ತೆ ವಾರ್ನ್ ಮಾಡಿದ್ರು ಅವ್ರ ಕಡೆ? ಮೊದಲು ಅವ್ರದ್ದು ಹಿಡಿದು ನಮ್ಗೆ ಹಿಡಿದು ಹಂಗೆ ಮೊದಲು ಹಿಡಿದು ಅದಾರಿ. ಅದೇನು ಒಂದು 2-3 ದಿನದಿಂದ ಊರಾಗ ಅಡ್ಡಾಡ್ತಿದ್ರು. ಒಂದು ಅಡ್ಡಾಡ್ರ ಅವ್ರು ಸಿಕ್ಕಾರ ಇಲ್ಲಿ ಅಂದ್ಕೊಂಡಿರಲಿಲ್ಲ ಮಹಾದೇವ ಭೈರಗೊಂಡ ಸಾಹುಕಾರ ಅನ್ನೋ 8 ಹುಲಿಯನ್ನ ಈ ಪರಿ ರಕ್ತಮಯ ಮಾಡ್ತಾರೆ ಅಂತ ಯಾರೊಬ್ಬರು ಅಂದುಕೊಂಡಿರಲಿಲ್ಲ. ಆದ್ರೆ ಭೀಮಾ ತೀರದ ಹುಲಿಯನ್ನೇ ಬೇಟೆಯಾಡಿ ಗಾಯಗೊಳಿಸಿದ್ದಾರೆ ಹಂತಕರು. ಹಂತಕರ ಗುಂಡೇಟಿಗೆ ಭೈರಗೊಂಡ ಸಾಹುಕಾರನ 2 ಭುಜಕ್ಕೆ ಗುಂಡು ಬಿದ್ದಿದೆ. ಆದ್ರೆ ಹಿಂಬದಿಯಿಂದ ಗುಂಡು ಬಿದ್ದಿದ್ರಿಂದ ಬೆನ್ನು ಪೂರ್ತಿ ರಕ್ತ ಸಿಕ್ತವಾಗಿದೆ. ಅಂದಹಾಗೆ ಭೈರಗೊಂಡನನ್ನ ಹೀಗೆ ರಕ್ತ ಸಿಕ್ತಗೊಳಿಸಿದ್ದು ಅದೊಂದು ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ ನಂತರದಲ್ಲಿ ನಡೆದ ಗುಂಡಿನ ದಾಳಿ. ಹಿಂದೆ ಮುಂದಾಗಿದೆ. ಬರ್ರಿ ನಾವು ನೋಡ ಹಿಂಗೆ ಆಗ್ತದೆ ಅನ್ನೋದು ಯಾರು ಗೊತ್ತಾಗ್ತದೆ. ಮುಂದೊಂದು ಗಾಡಿ, 2 ಗಾಡಿ ಹಿಡಿಬೇಕಿತ್ತು. ಒಂದು ನಾವು ಡೀಸೆಲ್ ಹಾಕಿರ್ತೀವಿ, ಒಂದು ಗಾಡಿ ಮುಂದಗಡೆ ಇತ್ತು. ಅದೇ ಗಾಡಿನೇ ಫಸ್ಟಿಗೆ ಸಿಕ್ಕದು. ಹೆಂಗೆ ತಡೀರಿ ಸಾವುಕಾರ? ಹೆಂಗೆ ತಡೀರಿ ಅಂತ್ರಿ? ತಡೀದ್ರಿ ಅಂತ್ರಿ ಇವ್ರು ಬಂದು ಟಿಪ್ಪರ್ ಆಕ್ಸಿಡೆಂಟ್ ಮಾಡ್ರಿ. ಸೈಡ್ ಮುಂದೆ ಕೂತಿರು, ಈ ಕಡೆ ಸರ್ಲಿಕ್ಕೆ ಬರ್ಲಾರ ಜಾಗ ಗಾಡಿ ಕಡೆ ತರ ನಾ ಕಡೆ ಬರ್ಲಾರ ಒಂದು ಆಗಿದ್ದಲ್ರಿ ಸರ್? ಘಟನೆ ಆಗಿದ್ದಲ್ಲಿ ಬರಟಿಗೆ ತಾಂಡ ನಿಮಗೆ ಯಾರ ಮೇಲೆ ಡೌಟ್ ಅದ ರೀ? ಯಾರ ಮೇಲೆ? ಮುಂತನ ಮೇಲೆ ಸಂಶಯ. ಇದೇ ನೋಡಿ, ಇದೇ ಆಕ್ಸಿಡೆಂಟು ಭೀಮಾ ತೀರದಲ್ಲಿ ಮತ್ತೆ ರಕ್ತ ಚರಿತ್ರೆ ಸ್ಟಾರ್ಟ್ ಮಾಡಿದ್ದು. ಈ ಆಕ್ಸಿಡೆಂಟ್ ನಿಂದಾನೇ ಚಡಚಣ ಮತ್ತು ಸಾಹುಕಾರ್ ಫ್ಯಾಮಿಲಿಯ 50 ವರ್ಷದ ಹಿಂದಿನ ದ್ವೇಷ ಮತ್ತೆ ದಿಢೀರನೆ ಭುಗಿಲೆದ್ದಿತ್ತು. ಅಂದಹಾಗೆ ಈ ಆಕ್ಸಿಡೆಂಟ್ ಆಗಿದ್ದಾದ್ರೂ ಎಲ್ಲಿ ಗೊತ್ತಾ? ವಿಜಯಪುರ ಜಿಲ್ಲೆಯ ಅರಕೆರೆ ತಾಂಡ ಹತ್ರ ಇರೋ ಬ್ರಿಡ್ಜ್ ಮೇಲೆ.
ಆಕ್ಸಿಡೆಂಟ್ ಆಗಿದೆಯಲ್ಲ, ಇದೇ ಕಾರಲ್ಲೇ ಮಹಾದೇವ ಭೈರಗೊಂಡ ಸಾಹುಕಾರ ಇದ್ದಿದ್ದು. ಸಾಹುಕಾರನ ಕಥೆ ಮುಗಿಸ್ಬೇಕು ಅಂತ ಬಂದಿದ್ದ ಹಂತಕರು ಒಂದು ಟಿಪ್ಪರ್ ಅನ್ನ ತಂದು ಸೀದಾ ಭೈರಗೊಂಡ ಇದ್ದ ಕಾರಿಗೆ ಗುದ್ದಿದ್ರು. ಟಿಪ್ಪರ್ ಗುದ್ದಿದ ಫೋರ್ಸ್ಗೆ ಕಾರ್ ಡ್ರೈವರ್ ಲಕ್ಷ್ಮಣ ಖೇಗಾವ ಅಲಿಯಾಸ್ ದಿಂಡೂರೆ 2 ಕಾಲುಗಳು ಕಟ್ಟಾಗಿದ್ವು. ಡ್ರೈವರ್ ಕಾಲುಗಳು ಕಟ್ಟಾಗಿ ವಿಲವಿಲ ಅಂತ ಒದ್ದಾಡ್ತಿರುವಾಗಲೇ ಪಕ್ಕದಲ್ಲಿದ್ದ ತೊಗರಿ ಹೊಲದಿಂದ 20 ರಿಂದ 25 ಮಂದಿ ಓಡೋಡಿ ಬಂದು ಕಲ್ಲು, ದೊಣ್ಣೆ, ರಾಡು ಸಿಕ್ಕಿದ್ದನ್ನ ತಗೊಂಡು ದಾಳಿ ಮಾಡಿದ್ರು. ಇದರಲ್ಲಿ 15 ಜನ ತಮ್ಮಲ್ಲಿದ್ದ ಪಿಸ್ತೂಲ್ ತೆಗೆದು ಕಾರ್ನಲ್ಲಿದ್ದವರ ಮೇಲೆ ಗುಂಡಿನ ದಾಳಿನೂ ಮಾಡಿದ್ರು. ಬಂದು ಕಾರಿಗೆ ಗುದ್ದುತ್ತಾ ಇದ್ದಂತೆ ಏರ್ ಬ್ಯಾಗ್ ಓಪನ್ ಆಗಿತ್ತು. ಗುಂಡಿನ ದಾಳಿ ಶುರುವಾಗ್ತಿದ್ದಂತೆ ಭೈರಗೊಂಡ ಕಾರಲ್ಲೇ ಅವಿತುಕೊಂಡಿದ್ದ. ಭೈರಗೊಂಡ ಬಾಗಿದ್ರಿಂದ ಹಿಂದಿಂದ ಬಂದ ಗುಂಡುಗಳು ಭೈರಗೊಂಡನ 2 ಭುಜವನ್ನ ಸೀಳಿದ್ದವು. ಜೊತೆಗೆ ಕಾರಿನ ಗಾಜುಗಳು ಭೈರಗೊಂಡನ ಬೆನ್ನಿಗೆ ಚುಚ್ಚಿ ರಕ್ತ ಹರಿಸಿದ್ದವು. ಇಷ್ಟಾಗ್ತಿದ್ದಂತೆ ಹಿಂದೆನೆ ಭೈರಗೊಂಡನ ಸೋದರರ ಇನ್ನೊಂದು ಕಾರ್ ಬಂತು. ಆ ಕಾರಿನ ಮೇಲೂ ಹಂತಕರು ಗುಂಡಿನ ದಾಳಿ ನಡೆಸಿದ್ರು. ಆಗ ಆ ಕಾರಲ್ಲಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬುರಾಯ್ಗೂ ಗುಂಡು ಬಿದ್ದಿತ್ತು. ಆದರೆ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಬಾಬುರಾಯ ಸಾವನ್ನಪ್ಪಿದ್ದ. ಹಚ್ಚಿ ಕನ್ನಡ ಕ್ರಾಸಿಗೆ ಟಿಪ್ಪರ್ ತಂದು 8 ಮಂದಿ ಇದ್ರಿ. ಟಿಪ್ಪರ್ ತಂದು ಸೌಕರ್ ಗಾಡಿ ಹೊಡೆದ್ರಿ. ಹಿಂದೆ ನಮ್ಗೆ 2 ಗಾಡಿ ಇದ್ದು. ಬಂದು ಇಳಿದ್ಬೇಕು ಗ್ಲಾಸ್ ಕಲ್ಲು ಹೊಡೆದು ಕಿಸಿದ್ರೆ ಫೈರಿಂಗ್ ಚಾಲು ಮಾಡೋದು. ಎಷ್ಟು ಗುಂಡು ಬಿದ್ದಾವ? ಸೌಕರ್ 2 ಗುಂಡು ಬಿದ್ದಾವೆ. ಎಲ್ಲಿ ಬಿದ್ದಾವ? ಬಟ್ಟಿ ಬಿದ್ದಾವೆ. ಮತ್ತೆ ಯಾರಿಗೆ ಏನಾಗಿತ್ತು? ಒಂದು ಸ್ಪಾಟ್ ಡೆತ್ ತಗೊಂಡಾಗಿತ್ತು. ಬಾಬು ಮೆಂಬರ್ ಕನ್ಸರ್ ಒಂದು ಬಾಬಾ ಏನದಾರ ಬಾಬು? ಇನ್ನೊಂದು 2-3 ಮಂದಿಗೆ ಇಂಜರಿ ಆಗಿದೆ. ಯಾರು ಬಂದು ಕಾಲು ಮುರಿದೈತ್ರಿ ಡ್ರೈವರ್ ಒಂದು. ಏನು ಸರ್ ಅವರೇ ಮಾಡ್ಯಾರ ಅಪೋಸಿಟ್. ಭೈರಗೊಂಡನ ಹತ್ಯೆಗೆ 5 ಪ್ಲಾನ್ ಮಾಡಿದ್ರ. ಎಸ್, ಮಹಾದೇವ ಭೈರಗೊಂಡನ ಕಥೆ ಮುಗಿಸಲೇಬೇಕು ಅಂತ ಬಂದಿದ್ದ ಹಂತಕರು ಒಟ್ಟು 5 ಪ್ಲಾನ್ ಮಾಡಿದ್ರು. ಒಂದರಲ್ಲಿ ಮಿಸ್ ಆದ್ರೆ ಮತ್ತೊಂದರಲ್ಲಿ ಸಾಹುಕಾರನನ್ನ ಕೊಂದು ಮುಗಿಸಬೇಕು ಅಂತಿದ್ರು. ಅದಕ್ಕೆ ತಕ್ಕಂತೆ ಮಾರಕಾಸ್ತ್ರಗಳು, ಮದ್ದುಗುಂಡುಗಳು, ಪೆಟ್ರೋಲ್ ಬಾಂಬ್ಗಳು ಎಲ್ಲವನ್ನ ತಗೊಂಡು ಬಂದಿದ್ರು. ಭೈರಗೊಂಡ ಬರೋ ದಾರಿಯಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡುತ್ತಿದ್ದ ಹಂತಕರು ಭೈರಗೊಂಡ ಬರ್ತಿದ್ದಂತೆ ದಾಳಿಗೆ ಇಳಿದಿದ್ರು. ಎಸ್, ಹಂತಕರು ಮೊದಲಿಗೆ ಟಿಪ್ಪರ್ನಿಂದ ಭೈರಗೊಂಡ ಕಾರಿಗೆ ಡಿಕ್ಕಿ ಹೊಡೆಸೋ ಪ್ಲಾನ್ ಮಾಡಿದ್ರು. ಒಂದ್ ವೇಳೆ ಟಿಪ್ಪರ್ನಿಂದ ಸಾಯದೇ ಇದ್ರೆ ಎಲ್ಲರೂ ಹೋಗಿ ಗುಂಡಿನ ದಾಳಿ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು. ಗುಂಡಿನ ದಾಳಿಯಿಂದಲೂ ತಪ್ಪಿಸ್ಕೊಂಡ್ರೆ ಪೆಟ್ರೋಲ್ ಬಾಂಬ್ ಹಾಕಿ ಭೈರಗೊಂಡನನ್ನ ಕಾರಿನ ಸಮೇತ ಸುಟ್ಟು ಬೂದಿ ಮಾಡಬೇಕು ಅನ್ಕೊಂಡಿದ್ರು. ಹಂಗೂ ಮಿಸ್ ಆಗಿ ಓಡೋದ್ರೆ ತಲ್ವಾರ್ನಿಂದ ಭೈರಗೊಂಡನ್ನ ಕೊಚ್ಚಿ ಕೊಲ್ಲಬೇಕು ಅನ್ಕೊಂಡಿದ್ರು. ಹೀಗೆ ಒಟ್ಟು 5 ಪ್ಲಾನ್ಗಳನ್ನು ಮಾಡಿಕೊಂಡು ಬಂದಿದ್ದ ಹಂತಕರು ಅದಕ್ಕಾಗಿ ಮಹಾರಾಷ್ಟ್ರದಿಂದ ಟಿಪ್ಪರ್ ಅನ್ನು ತಂದಿದ್ರು. ಜೊತೆಗೆ 5 ಬೈಕ್ಗಳನ್ನು ತಂದಿದ್ರು. ಅದರಲ್ಲೇ ಬಂದೂಕು, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಡು ಬಂದಿದ್ರು. ಅದೇ ತರಾನೇ ಟಿಪ್ಪರ್ನಿಂದ ಆಕ್ಸಿಡೆಂಟ್ ಮಾಡಿದ್ರು. ಗುಂಡಿನ ದಾಳಿನೂ ಮಾಡಿದ್ರು. ಅಷ್ಟರಲ್ಲೇ ಭೈರಗೊಂಡನ ಸೋದರರು ಬಂದಿದ್ರಿಂದ ಪೆಟ್ರೋಲ್ ಬಾಂಬ್ ಪ್ಲಾನ್ ಫ್ಲಾಪ್ ಆಯ್ತು. ತಲ್ವಾರ್ ಸ್ಕೆಚ್ಚೂ ಮಿಸ್ ಆಯ್ತು. ಹಂತಕರು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ರು. ಅಷ್ಟರಲ್ಲೇ ಭೈರಗೊಂಡನ ಮತ್ತೊಬ್ಬ ತಮ್ಮನೂ ಕಾರ್ ಸಮೇತ ಬಂದಿದ್ದ. ಎಲ್ಲರೂ ಸೇರ್ಕೊಂಡು ಭೈರಗೊಂಡನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು. ಹಂತಕರ ಗುಂಡಿನ ದಾಳಿಗೆ ಭೈರಗೊಂಡನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗಿತ್ತು. ಈ ರಕ್ತವನ್ನ ನೋಡಿ ಭೈರಗೊಂಡನ ಕಂಡೀಷನ್ನು ಸೀರಿಯಸ್ ಇರಬಹುದು, ಈತ ಬದುಕೋದೇ ಡೌಟು ಅಂತ ಅಂದ್ಕೊಂಡಿದ್ರು. ಆದರೆ ಡಾಕ್ಟರ್ ಈತನನ್ನ ಬದುಕಿಸಿದ್ರು. ಈತನ ಭುಜವನ್ನ ಹೊಕ್ಕಿದ್ದ ಗುಂಡುಗಳನ್ನು ತೆಗೆದು ಜೀವ ಉಳಿಸಿದ್ರು. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬುರಾಯನ ಹೊಟ್ಟೆಗೆ ಮತ್ತು ದೇಹದ ಇತರೆ ಭಾಗಕ್ಕೆ ಗುಂಡು ಹೊಕ್ಕಿದ್ರಿಂದ ದೇಹದ ಒಳಗೆ ಹೆಚ್ಚು ರಕ್ತಸ್ರಾವವಾಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಆತ ಸಾವನ್ನಪ್ಪಿದ್ದ. ಇದಾದ ಮಾರನೇ ದಿನ ಅಂದ್ರೆ ಮಂಗಳವಾರ ಭೈರಗೊಂಡನ ಡ್ರೈವರ್ ಕೂಡ ಪ್ರಾಣ ಬಿಟ್ಟಿದ್ದ. ಟಿಪ್ಪರ್ ಗುದ್ದಿದ್ದ ಫೋರ್ಸಿಗೆ ಕಾಲುಗಳು ಕಟ್ಟಾಗಿದ್ವು. ಇದ್ರ ಜೊತೆಗೆ ದೇಹದ ಇತರೆ ಅಂಗಾಂಗಗಳಿಗೂ ಹಾನಿಯಾಗಿ ಕಾರ್ ಡ್ರೈವರ್ ಲಕ್ಷ್ಮಣ್ ಖೇಗಾವ ಅಲಿಯಾಸ್ ದಿಂಡೂರೆ ಉಸಿರು ಚೆಲ್ಲಿದ್ದರು. ನಿನ್ನೆ ಈ 2 ಗ್ಯಾಂಗ್ ಮಧ್ಯೆ ಇಲ್ಲಿ ಹೊಡೆದಾಟ ಫೈರಿಂಗ್ ಆಗುವಾಗ ಇಲ್ಲಿನ ಕಡೆಯಲ್ಲಿ ಇಬ್ಬರು, ಭೈರಗೊಂಡನ ಕಡೆ ಇಬ್ಬರು ಅವರ ಅಂಗರಕ್ಷಕ ಮತ್ತು ಅವರ ಡ್ರೈವರು ಮೃತಪಟ್ಟಿದ್ದಾರೆ.
ಅಲ್ಲಿನ ಕಡೆವರೆಗೂ ಇಂಜುರಿ ಆಗಿದೆ ಅಂತ ಸುದ್ದಿ ಇದೆ. ಬಟ್ ಇಲ್ಲಿ ತನಕ ಇಂಜುರಿ ಆಗಿರೋರ ಬಗ್ಗೆ ನಾವು ಹುಡುಕ್ತಾ ಇದ್ದೀವಿ ಸುತ್ತಮುತ್ತ ಹಾಸ್ಪಿಟಲ್ಸ್ನಲ್ಲಿ. ಸೊಲ್ಲಾಪುರ ಜಿಲ್ಲೆ ಮತ್ತು ಪೂನಾ ತನಕದ ಹಾಸ್ಪಿಟಲ್ಸ್ಗಳಲ್ಲಿ ಯಾರಾದರೂ ಬುಲೆಟ್ ಇಂಜುರೀಸ್ ಇರೋರು ಹಾಸ್ಪಿಟಲ್ಸ್ಗೆ ಅಲ್ಲಿ ಇಲ್ಲಿ ವರದಿ ಮಾಡಿಕೊಂಡ್ರೆ ನಮಗೆ ಮಾಹಿತಿ ಕೊಡಿ ಅಂತ ಈಗಾಗಲೇ ಹೇಳಿದ್ದೀವಿ. ಇನ್ನು ಭೈರಗೊಂಡನ ಹತ್ಯೆಗೆ ಅಂತಾನೆ 20 ರಿಂದ 25 ಹುಡುಗರನ್ನ ರೆಡಿ ಮಾಡಿದ್ರು ಹಂತಕರು. ಅದಕ್ಕಾಗಿ ಒಂದು ಮಹಾರಾಷ್ಟ್ರ ಮೂಲದ ಲಾರಿಯನ್ನ ತಂದಿದ್ರು. ಮಹಾರಾಷ್ಟ್ರದ 4 ಬೈಕು, 1 ವಿಜಯಪುರದ ಬೈಕನ್ನ ತಂದಿದ್ರು. ಆದ್ರೆ ಇವೆಲ್ಲ ಹತ್ಯೆಗೋಸ್ಕರ ಕದ್ದು ತಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಭೈರಗೊಂಡನ ಹತ್ಯೆಗೆ ಸಜ್ಜಾಗಿದ್ದು ಯಾರಿರಬಹುದು ಅಂತ ನೋಡಿದಾಗಲೇ ಗೊತ್ತಾಗೋದು 50 ವರ್ಷದ ಹಿಂದಿನ ಭೀಮಾ ತೀರದ ರಕ್ತ ಚರಿತ್ರೆ. ಬ್ಯಾಂಕ್ ಎಲೆಕ್ಷನ್ ಟೈಮಲ್ಲಿ ಭೈರಗೊಂಡನ ಮೇಲೆ ದಾಳಿ, ಅಸೆಂಬ್ಲಿ ಎಲೆಕ್ಷನ್ ವೇಳೆ ಪುತ್ರಪ್ಪ ಸಾಹುಕಾರ್ ಮೇಲೆ ದಾಳಿ. ಇನ್ನು ಈ ಮಹಾದೇವ ಭೈರಗೊಂಡ ಸಿದ್ದೇಶ್ವರ ಬ್ಯಾಂಕ್ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಬಗ್ಗೆ ಚರ್ಚಿಸೋದಕ್ಕೆ ಅಂತ ವಿಜಯಪುರಕ್ಕೆ ಆಗಮಿಸಿದ್ರು. 1:30ಕ್ಕೆ ಬ್ಯಾಂಕಿಗೆ ಬಂದಿದ್ದ ಭೈರಗೊಂಡ 2:30 ನಿಮಿಷಕ್ಕೆ ಚಿಂಚಲಿ ಅನ್ನೋರ ಪೈಪ್ ಫ್ಯಾಕ್ಟರಿಯಲ್ಲಿ ಊಟ ಮುಗಿಸಿದ್ರು. ಇದಾದ ಮೇಲೆ 3:15ಕ್ಕೆ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೇರೂರಿಗೆ ಹೊರಟಿದ್ರು. ಆದ್ರೆ ಅರೆಕೆರೆ ತಾಂಡ ಹತ್ರ ಬರ್ತಿದ್ದಂತೆ ಭೈರಗೊಂಡನ ಮೇಲೆ ದಾಳಿ ನಡೆದಿದೆ. ಭೈರಗೊಂಡನ ಮೇಲಿನ ಈ ದಾಳಿ 2008ರಲ್ಲಿ ನಡೆದ ಪುತ್ರಪ್ಪ ಸಾಹುಕಾರನ ಸಾವನ್ನೇ ನೆನಪಿಸುತ್ತಿದೆ. ಎಸ್, ಪುತ್ರಪ್ಪ ಸಾಹುಕಾರ ಈ ಮಹಾದೇವ ಭೈರಗೊಂಡನ ಸಹೋದರ. 2008ರ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಇಳಿದಿದ್ರು. ಪ್ರಚಾರ ಮಾಡುತ್ತಿದ್ದಾಗಲೇ ಪುತ್ರಪ್ಪ ಸಾಹುಕಾರನನ್ನ ಹತ್ಯೆ ಮಾಡಿದ್ರು ಹಂತಕರು. ಅಣ್ಣ ಪುತ್ರಪ್ಪ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಹತ್ಯೆ ಆದ್ರೆ ತಮ್ಮ ಮಹಾದೇವ ಭೈರಗೊಂಡ ಮೇಲೆ ಸಿದ್ದೇಶ್ವರ ಬ್ಯಾಂಕಿನ ಎಲೆಕ್ಷನ್ ಟೈಮಲ್ಲೇ ಗುಂಡಿನ ದಾಳಿ ನಡೆದಿದೆ. ಇದು ನಿಜಕ್ಕೂ ಬೆಚ್ಚಿ ಬೀಳಿಸ್ತಿದೆ. ಅಷ್ಟಕ್ಕೂ ಈ ಮಹಾದೇವ ಭೈರಗೊಂಡನನ್ನ ಕೊಲ್ಲೋಕೆ ಟ್ರೈ ಮಾಡಿದ್ಯಾರು? 50 ವರ್ಷದ ಹಿಂದಿನ ದ್ವೇಷ, 40 ವರ್ಷದ ಹಿಂದಿನ ಸೇಡು ಇನ್ನೂ ಆರಿಲ್ವಾ? ಅಷ್ಟಕ್ಕೂ ಏನಿದು ಭೀಮಾ ತೀರದ ರಕ್ತ ಚರಿತ್ರೆ ಅಂದ್ರ ಅದು ಶುರುವಾಗೋದೇ 1970ರಿಂದ. ಆ ರೋಚಕ ಸ್ಟೋರಿಯನ್ನ ನೋಡೋಕ್ಕಿಂತ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್. ಭೀಮಾ ತೀರದಲ್ಲಿರೋ ಊರು. ಆ ಊರು ಹೆಸರು ಉಮಾರಾಣಿ ಅಂತ. ಆ ಊರಲ್ಲಿ 2 ಮನೆತನ ಇವೆ. ಅದರಲ್ಲಿ ಒಂದು ಚಡಚಣ ಫ್ಯಾಮಿಲಿ, ಇನ್ನೊಂದು ಸಾಹುಕಾರ್ ಭೈರಗೊಂಡ ಕುಟುಂಬ. ಈ 2 ಕುಟುಂಬಗಳ ನಡುವೆನೆ 50 ವರ್ಷದಿಂದ ಸೇಡಿದೆ. ಆ ಸೇಡಿಗೆ ಅದೆಷ್ಟೋ ಹೆಣಗಳು ನೆಲಕ್ಕುರುಳಿವೆ. ಈ ಭೀಮಾ ತೀರದ ರಕ್ತ ಚರಿತ್ರೆಗೆ ಹತ್ರ 50 ವರ್ಷದ ಇತಿಹಾಸವಿದೆ. ಅದು ಶುರುವಾಗೋದು 1970ರಲ್ಲಿ. ಭೀಮಾ ತೀರದ ಹಳ್ಳಿಗಳಲ್ಲಿ ಒಂದಾದ ಉಮರಾಣಿಯಲ್ಲಿ ಚಡಚಣ ಮತ್ತು ಸಾಹುಕಾರ್ ಭೈರಗೊಂಡ ಫ್ಯಾಮಿಲಿ ನಡುವೆ ಒಂದು ಹೆಣ್ಣಿನ ವಿಷಯಕ್ಕೆ ಜಗಳ ಶುರುವಾಗುತ್ತೆ. ಅದು 2 ಕುಟುಂಬಗಳ ನಡುವೆ ಹಲವರ ಸಾವಿಗೂ ಕಾರಣವಾಗುತ್ತೆ. ಈಗಲೂ ಅದೇ ಸೇಡು ಉಮರಾಣಿಯಲ್ಲಿ ಧಗಧಗಿಸ್ತಿದೆ. ಗಣೇಶ ಉತ್ಸವದ ಟೈಮಲ್ಲಾದ ಒಂದು ಕೊಲೆ 2 ಕುಟುಂಬದ ನಡುವೆ ದ್ವೇಷದ ತಳ್ಳುರಿ ಹೆಚ್ಚಾಗಿಸುತ್ತೆ. ಇದಾದ ನಂತರ ಭೈರಗೊಂಡನ ಸೋದರರಾದ ಕಾಶಿನಾಥ ಮತ್ತಿತರರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗುತ್ತೆ. ಇದೇ ಸೇಡಿಗೆ ಇತ್ತ ಚಡಚಣ ಫ್ಯಾಮಿಲಿಯವರನ್ನು ಕೊಂದು ಹಾಕಲಾಗುತ್ತೆ. ಹೀಗೆ ಅವರನ್ನ ಇವರು ಕೊಲ್ಲೋದು, ಇವರನ್ನ ಅವರು ಕೊಲ್ಲೋದು. ಈ ಕೊಲೆಗಳ ಸರಣಿ ಮುಂದುವರಿತಾನೆ ಬಂದಿತ್ತು. ಏನಿಲ್ಲ ಅಂದ್ರೂ 10 ಜೀವಗಳು ಈ ದ್ವೇಷದ ತಳ್ಳುರಿಗೆ ಬೆಂದು ಹೋಗಿವೆ. 50 ರಿಂದ 60 ಕುಟುಂಬಗಳು ಇವರ ಸೇಡಿನಲ್ಲಿ ಧಗಧಗಿಸಿವೆ. ಆದರೆ 2008ರಲ್ಲಿ ಪುತ್ರಪ್ಪ ಸಾಹುಕಾರನ ಕೊಲೆ ನಂತರ ತಣ್ಣಗಾಗಿತ್ತು. ಆದರೆ 2017ರಲ್ಲಿ ಚಡಚಣ ಸೋದರರಾದ ಗಂಗಾಧರ್ ಚಡಚಣ, ಧರ್ಮರಾಜ ಚಡಚಣ ನಿಗೂಢ ಹತ್ಯೆ ಮತ್ತು ಎನ್ಕೌಂಟರ್ ಪ್ರಕರಣ ಭೀಮಾ ತೀರದಲ್ಲಿ ಸಂಚಲನ ಸೃಷ್ಟಿಸಿತ್ತು.
ನನ್ನ ಮೈದನಿಗೆ ಹಾಗೆ ಮಾಡಿದ್ರು, ದೊಡ್ಡ ಮಗನಿಗೆ ಹಾಗೆ ಮಾಡಿದ್ರು, ಇವು 2 ಮಕ್ಕಳು ನನಗೆ ಹಂಗದರೆ ಏನು ಮಾಡಿದ, ಅವ್ನ ಮ್ಯಾಗೇನು ಕೇಸ್ ಇತ್ತು ಏನಿತ್ತು, ಬರೀ ಹೆಂಡ್ತಿ ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ಅಣ್ಣನ ಅಂತೀನಿ ಬಂದು 2 ರಾತ್ರಿ ನಿಂತದಕ್ಕೆ ಇವ ಬಂದದಕ್ಕೆ ಏತಿ ಕೊಟ್ಟರು ನನ್ನ ಆಟೋಗಳಿಗೆ. ಪೊಲೀಸರೇ ಅಲ್ಲ, ಪೊಲೀಸರೇ ಹೇಳ್ತೀನಿ, ನನ್ನ ಆಟೋಗಳಿಗೆ ಪೊಲೀಸರೇ ಮಾಡ್ಯಾರ. ಚಡಚಣ ಫ್ಯಾಮಿಲಿ ಮೇಲಿನ ದ್ವೇಷಕ್ಕಾಗಿ ಮಹಾದೇವ್ ಸಾಹುಕಾರ ಭೈರಗೊಂಡನೆ 2017ರಲ್ಲಿ ಚಡಚಣ ಸೋದರರನ್ನ ಕೊಲ್ಲಿಸಿದ್ರು ಅನ್ನೋ ಮಾತಿದೆ. ಪೊಲೀಸರಿಗೆ 5 ಕೋಟಿ ಕೊಟ್ಟು ಧರ್ಮರಾಜ್ ಚಡಚಣನ ಎನ್ಕೌಂಟರ್ ಮಾಡಿಸಿದ್ರು. ಇನ್ನು ಗಂಗಾಧರ ಚಡಚಣನನ್ನ ಕೊಚ್ಚಿ ರುಂಡ ಮುಂಡ ಬೇರೆ ಮಾಡಿ ಬಿಸಾಕಿದ್ರು ಅನ್ನೋ ಮಾತಿದೆ. ಕೆಲವು ವರ್ಷಗಳ ಹಿಂದೆ ಅದೊಂದು ಕೆರೆಯಲ್ಲಿ ಪತ್ತೆಯಾದ ರುಂಡವಿಲ್ಲದ ಮುಂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟಿಸಿತ್ತು. ಆದರೆ ಚಡಚಣ ಸೋದರರ ಸಾವಿನ ನಂತರ ಭೈರಗೊಂಡ ನಿರಾಳನಾಗಿದ್ದ. ಇನ್ಯಾರು ನನ್ನ ಮುಟ್ಟೋರಿಲ್ಲ, ವೈರಿಗಳ್ಯಾರು ಉಳಿದೇ ಇಲ್ಲ ಅಂತ ಬೀಗ್ತಾ ಇದ್ದ. ಇಂಥ ಟೈಮಲ್ಲೇ ಭೈರಗೊಂಡನ ಮೇಲೆ ಗುಂಡಿನ ದಾಳಿ ನಡೆಸಿತು. ಗಂಗಾಧರ್ ಚಡಚಣ ಮತ್ತು ಧರ್ಮರಾಜ್ ಚಡಚಣ ಸಾವಿನ ನಂತರ ಭೈರಗೊಂಡ ನನಗೆ ಶತ್ರುಗಳೇ ಇಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ರು. ಇಂತಹ ಟೈಮಲ್ಲೇ ಭೈರಗೊಂಡನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಹಾಗಾದ್ರೆ ಯಾರು ಈ ಭೈರಗೊಂಡನ ಮೇಲೆ ದಾಳಿ ಮಾಡಿಸಿದ್ದು ಅನ್ನೋದನ್ನ ನೋಡೋಣ. ಚಿಕ್ಕ ಬ್ರೇಕ್. ಮತ್ತೆ ಗುಂಡಿನ ಸದ್ದು ಮೊಳಗಿದೆ, ನೆತ್ತರ ಹೊಳೆ ಹರಿದಿದೆ. ಇದು ಚಡಚಣ ಫ್ಯಾಮಿಲಿನೇ ಮಾಡಿದೆ ಅಂತ ಭೈರಗೊಂಡ ಫ್ಯಾಮಿಲಿ ಹೇಳ್ತಿದೆ. ಆದ್ರೆ ಇದರ ನಡುವಲ್ಲೇ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಏನು ನೋಡಿ. ಭೈರಗೊಂಡ ಸಾಹುಕಾರನ ಮೇಲಿನ ಗುಂಡಿನ ದಾಳಿಗೆ ಚಡಚಣ ಕುಟುಂಬವೇ ಕಾರಣ ಅಂತ ಒಂದೇ ಮಾತಲ್ಲಿ ಹೇಳ್ತಿದ್ದಾರೆ ಭೈರಗೊಂಡನ ಕಡೆಯವರು. ಆದರೆ ಇದು ನಿಜಕ್ಕೂ ಚಡಚಣ ಕುಟುಂಬದವರೇ ಮಾಡಿದ್ದ ಅಥವಾ 2 ಕುಟುಂಬಗಳ ನಡುವಿನ ದ್ವೇಷವನ್ನ 3ನೇಯವರು ಬಂಡವಾಳ ಮಾಡಿಕೊಂಡ್ರ ಅನ್ನೋ ಬಗ್ಗೆನೂ ತನಿಖೆ ಶುರುವಾಗಿದೆ. ಅದರಲ್ಲೂ ಇದು ವೈಯಕ್ತಿಕ ದ್ವೇಷಕ್ಕಾಗಿ ಆಗಿದೆಯಾ, ರಾಜಕೀಯ ದ್ವೇಷಕ್ಕಾಗಿದೆಯಾ ಅಥವಾ ಸೀಕ್ರೆಟ್ ಡೀಲ್ಗಳ ವಿಚಾರಕ್ಕಾಗಿದೆಯಾ ಅನ್ನೋದರ ಬಗ್ಗೆನೂ ತನಿಖೆ ಶುರು ಮಾಡಿದ್ರು ಪೊಲೀಸರು. ಆಗ ಸಿಕ್ಕಿತ್ತು ನೋಡಿ ಸ್ಫೋಟಕ ಮಾಹಿತಿ. ಇಲ್ಲಿ ತನಕ ಪ್ರೈಮರಿ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿರೋದೇನೆಂದರೆ ಅವರು ಸರಿಸುಮಾರು ಒಂದು 15ರಿಂದ 20ರಷ್ಟು ಹುಡುಗರಿದ್ರು. 23ರಿಂದ ಒಂದು 30 ಏಜಿನ ಮಧ್ಯದಲ್ಲಿದ್ದರು. ಯಾರ್ಯಾರು ಯಾವ ಥರ ಇದ್ರು ಅಂತ ರಫ್ಲಿ ನಮಗೆ ಸ್ಕೆಚಸ್ ಎಲ್ಲ ಗೊತ್ತಾಗಿದೆ, ಯಾವ ಕಡೆಯವರು ಅಂತ ಗೊತ್ತಾಗಿದೆ. ಚಿನ್ನದ ವ್ಯಾಪಾರಿಗೆ 5 ಕೋಟಿ ಕೇಳಿದ್ದ ಭೈರಗೊಂಡನ ಮೇಲೆ ಸಿಟ್ಟಾಗಿದ್ದ ಚಿನ್ನದ ವ್ಯಾಪಾರಿ. ಇಷ್ಟು ದಿನ ಹಳೆ ದ್ವೇಷ, ಚಡಚಣ ಕುಟುಂಬದವರ ಕೊಲೆ ವಿಚಾರದಲ್ಲಿ ಮಾತ್ರವೇ ಭೈರಗೊಂಡನ ಹೆಸರು ಕೇಳಿ ಬರ್ತಿತ್ತು. ಆದರೆ ಕಳೆದ ಜುಲೈನಲ್ಲಿ ಭೈರಗೊಂಡ ಒಬ್ಬ ಚಿನ್ನದ ವ್ಯಾಪಾರಿಗೆ ಬೆದರಿಕೆ ಹಾಕಿದ್ದ ಕೇಸಲ್ಲಿ ತಗಲಾಕೊಂಡಿದ್ರು. ಇಂಡಿಯಾ ಚಿನ್ನದ ವ್ಯಾಪಾರಿ ನಾಮದೇವ ಢಾಂಗೆ ಹತ್ರ 5 ಕೋಟಿ ಕೊಡುವಂತ ಕೇಳಿದ್ದ ಭೈರಗೊಂಡ. ಕೊಡದಿದ್ರೆ ಕೈಕಾಲು ತೆಗಿತೀನಿ, ತಲೆನೂ ಕತ್ತರಿಸ್ತೀನಿ, ಮನೆ ಅಂಗಡಿ ಪುಡಿ ಪುಡಿ ಮಾಡ್ತೀನಿ ಅಂತ ಬೆದರಿಸಿದ್ದ. ಆದರೆ ಆ ಚಿನ್ನದ ವ್ಯಾಪಾರಿ ಪೊಲೀಸರಿಗೆ ದೂರು ಕೊಟ್ಟಿದ್ರಿಂದ ಭೈರಗೊಂಡ ಮತ್ತೆ ಕಂಬಿ ಎಣಿಸಬೇಕಾಯ್ತು. ಇನ್ನು ಈ ಕಥೆ ಈಗ್ಯಾಕೆ ಅಂತ ನೀವು ಕೇಳಬಹುದು. ಭೈರಗೊಂಡನ ಮೇಲಿನ ದಾಳಿ ಹಿಂದೆ ಹಳೆ ಸೇಡು ಕಾರಣ ಅನ್ನೋದರ ಜೊತೆಗೆ ಇಂಥ ಬೇರೆ ಬೇರೆ ಘಟನೆಗಳು ಕಾರಣವಾಗಿರಬಹುದು ಅನ್ನೋ ಅನುಮಾನಗಳು ಈಗ ದಟ್ಟವಾಗ್ತಿದೆ. ಇನ್ನು ಭೈರಗೊಂಡನ ಮೇಲಿನ ದಾಳಿಯ ಬೆನ್ನತ್ತಿದ ಪೊಲೀಸರು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಷ್ಟೇ ಅಲ್ಲ, ಆಲ್ರೆಡಿ ಕೆಲವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಭೈರಗೊಂಡನ ಮೇಲೆ ದಾಳಿ ಮಾಡಿರೋರನ್ನ ಪೊಲೀಸರು ಹೆಡೆಮುರಿ ಕಟ್ಟೋದಂತೂ ಸತ್ಯ. ಆದರೆ ನಾನೇ ಬಾಸ್, ನನ್ನ ಯಾರೂ ಟಚ್ ಮಾಡೋರಿಲ್ಲ ಅನ್ಕೊಂಡಿದ್ದ ಭೈರಗೊಂಡನಿಗೆ ಈ ಪರಿ ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆದಿದ್ಯಾರು ಅನ್ನೋದೇ ದಿಗ್ಭ್ರಮೆ ಹುಟ್ಟಿಸುವಂತಹ ಪ್ರಶ್ನೆ. ನೋಡಿದ್ರಲ್ಲ ಭೀಮಾ ತೀರದಲ್ಲಿ ನಡೆದ ಗುಂಡಿನ ದಾಳಿಯ ಕರಾಳ ಕಥೆಯನ್ನ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಇದು ಇನ್ನೆಷ್ಟು ಜೀವಗಳನ್ನ ಬಲಿ ಪಡೆಯುತ್ತೋ ಅನ್ನುವ ಆತಂಕ ಶುರುವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.